ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026 ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಎಲ್ಲ 4 ಕ್ಷೇತ್ರಗಳು, ವೃತ್ತಿ ಜೀವನ, ಹಣಕಾಸು, ಬಾಂಧವ್ಯ, ಆರೋಗ್ಯ, 4 ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಎಲ್ಲವನ್ನು ಎಲ್ಲರಿಗೂ ತಂದುಕೊಡ್ಲಿ. ಸೊ ಇವತ್ತು ಈ ಹೊಸ ವರ್ಷದಂದು ಈ ವಿಡಿಯೋ ನಾನು ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ನಾವೆಲ್ಲ ಬಹಳಷ್ಟು ಜನ ಈ ಹೊಸ ವರ್ಷ ಬಂದ್ರೇನೆ ಹೊಸದಾಗಿ ಏನೋ ಶುರು ಮಾಡ್ಬೇಕು, ಹೊಸ ಹೊಸ ಗುರಿಗಳನ್ನ ಸೆಟ್ ಮಾಡ್ಕೋಬೇಕು, ಹೊಸ ಹೊಸ ರೆಸಲ್ಯೂಷನ್ಗಳು ಮಾಡ್ಕೋಬೇಕು ಅಂತ ಯೋಚಿಸ್ತೀವಿ. ಆದರೆ ಈ ಕಳೆದ 1.5 ವರ್ಷ ಏನು ನನ್ನ ಆಕರ್ಷಣೆ ನಿಯಮದ ಪಯಣ ಏನಾಗಿದೆ, ಅದರಲ್ಲಿ ಪ್ರತಿದಿನ ನಾವು ಬಾವಿನಲ್ಲಿ ನೀರನ್ನ ಅಗಿಬೇಕಾದ್ರೆ ಆಳ ಆಗ್ತಾ 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 ನೀರು ಮೇಲ್ ಬರೋದಕ್ಕೆ ಶುರುವಾಗುತ್ತೆ ಅಲ್ವಾ. ಆ ರೀತಿ ಆಕರ್ಷಣೆಯ ನಿಯಮದ ನಿಜವಾದ ಸತ್ವ ನಾನು ಆಳವಾಗಿ ಹೋದಷ್ಟು ನನಗೆ ಅರ್ಥ ಆಗಿದೆ. ಹಾಗಾಗಿ ಆಕರ್ಷಣೆಯ ನಿಯಮದ ಬಗ್ಗೆ ನಾನು ನಿಮಗೆ ಹಂಚಿಕೊಳ್ಳೋ ವಿಷಯಗಳೇನಿದೆ ಅದು ಹಾಗಾಗಿ ಬದಲಾಗ್ತಾ ಇರತ್ತೆ. ಯಾಕಂದ್ರೆ ನಾನು ನಿಮ್ಮ ಜೊತೆ ಕಲಿತಾನೇ ಇದ್ದೀನಿ. ನಾನು ಒಬ್ಬ ಮೂಲತಃ ವಿದ್ಯಾರ್ಥಿ, ನಾನು ಕಲ್ತಿದ್ದನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಆರೋಗ್ಯ ಚೆನ್ನಾಗಿದೆ, ವೃತ್ತಿ ಜೀವನದಲ್ಲಿ ಸುಮಾರಾಗಿ ಹೋಗ್ತಾ ಇದೆ, ಬಾಂಧವ್ಯಗಳು ಚೆನ್ನಾಗಿದೆ, ಹಣಕಾಸಿನ ಪರಿಸ್ಥಿತಿನೂ ಚೆನ್ನಾಗಿದೆ, ಆದ್ರೂ ಎಲ್ಲೋ ಮನ್ಸಲ್ಲಿ ಕೊರತೆ ಮನೋಭಾವ, ಒಂಟಿತನ, ದುಃಖ, ಆತಂಕ, ಭಯ, ಈ ರೀತಿ ನಕಾರಾತ್ಮಕ ಭಾವನೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ, ಅಥವಾ ನಿಜವಾಗ್ಲೂನೇ ನಿಮ್ಗೆ ಆರೋಗ್ಯದಲ್ಲಿ, ವೃತ್ತಿ ಜೀವನದಲ್ಲಿ, ಬಾಂಧವ್ಯದಲ್ಲಿ, ಹಣಕಾಸಿನಲ್ಲಿ ಮತ್ತೆ ಮತ್ತೆ ಅದೇ ಸಮಸ್ಯೆಗಳು ಬರ್ತಾ ಇದ್ರೆ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಆಕರ್ಷಣೆಯ ನಿಯಮ ನಾನು ಕೇಳಿಸ್ಕೊಂಡಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ, ಅದನ್ನ ಬಳಸ್ಕೊಳ್ತಾ ಇದ್ದೀನಿ, ಆದ್ರೂ ನನ್ಗದ್ ಕೆಲಸ ಮಾಡ್ತಿಲ್ಲ ಅಂತ ನೀವು ಬೇಜಾರು ಪಡ್ತಾ ಇದ್ರೆ, ಮತ್ತೊಂದು ರೀತಿಯಲ್ಲಿ ನಾನು ನಮ್ಮ ಗುರುಗಳಿಂದ ಕಲ್ತ ಒಂದು ವಿಷಯವನ್ನ ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ತೀನಿ. ಇದು ನಿಮ್ಗೆ ಇನ್ನಷ್ಟು ಸ್ಪಷ್ಟನೆ ಕೊಡುತ್ತೆ. ಆಕರ್ಷಣೆಯ ನಿಯಮವನ್ನ ಹೇಗೆ ಸರಿಯಾಗಿ ಬಳಸ್ಕೊಳ್ಳೋದು ಅನ್ನೋ ಸ್ಪಷ್ಟನೆ ಸಿಗುತ್ತೆ ಅನ್ಕೊಳ್ತೀನಿ. ಗೆಳೆಯರೇ, ನಮ್ಮ ಜೀವನದಲ್ಲಿ ಯಾವುದೇ ಕ್ಷಣವನ್ನ ತಗೊಂಡ್ರೆ ಭೂತಕಾಲ ಇದೆ, ವರ್ತಮಾನ ಕಾಲ ಇದೆ, ಇಲ್ಲಿ ಭವಿಷ್ಯ ಕಾಲ ಇದೆ. ಆಗೋಗಿರೋದು, ಆಗ್ತಾ ಇರೋದು, ಮುಂದಕ್ಕೆ ಆಗೋದು. ನಾವ್ ಏನ್ ಅಂದ್ಕೊಳ್ತಾ ಇದೀವಿ, ನನ್ನ ಜೀವನದಲ್ಲಿ ಭೂತಕಾಲದಲ್ಲಿ ಏನ್ ನಡೀತಾ ಇತ್ತೋ ಅದೇ ಈಗ್ಲೂ ನಡೀತಾ ಇದೆ, ಇದೇ ಮುಂದಕ್ಕೆ ನಡೆಯುತ್ತೇನೋ ಅನ್ನೋ ಭಯದಲ್ಲಿ ಬಾಳ್ತಾ ಇದೀವಿ. ಬೇಜಾರು ಒಂದ್ ಕಡೆ, ಭಯ ಒಂದ್ ಕಡೆ. ಇದು ಅವತ್ತು ಸಾಲದಲ್ಲಿದ್ದೆ, ಇವತ್ತು ಸಾಲದಲ್ಲೇ ಇದ್ದೀನಿ, ಇದು ಬೇಜಾರು. ಇವತ್ತು ಸಾಲದಲ್ಲಿದ್ದೀನಿ, ಮುಂದಕ್ಕೂ ಈ ಸಾಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗಲ್ವೇನೋ ಭಯ. ಗೆಳೆಯರೆ, ಇಲ್ಲೇ ಆಕರ್ಷಣೆಯ ನಿಯಮದ ಮಹತ್ವವನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಏನ್ರ ಬಗ್ಗೆ ವರ್ತಮಾನ ಕಾಲದಲ್ಲಿ ಯೋಚಿಸ್ತಾ ಇರ್ತೀವೋ ಅದನ್ನ ನಾವು ಭೂತಕಾಲದಿಂದ ವರ್ತಮಾನಕ್ಕೆ ನಾವೇ ತರ್ತಾ ಇದೀವಿ. ನಾವು ಯೋಚಿಸೋದ್ರ ಮುಖಾಂತರ, ಅದ್ರ ಬಗ್ಗೆ ಮಾತಾಡೋದ್ರ ಮುಖಾಂತರ ಅದನ್ನ ನಾವೇ ಆಕರ್ಷಿಸ್ತಾ ಇದೀವಿ. ಮತ್ತೆ ಇಲ್ಲಿ ನಾವ್ ಇದನ್ನ ಮಾಡೋದನ್ನ ಕಂಟಿನ್ಯೂ ಮಾಡಿದ್ರೆ, ಮುಂದುವರಿಸಿದ್ರೆ, ಅದು ವರ್ತಮಾನಕ್ಕೂ ಬಂದೇ ಬರುತ್ತೆ. ಇದ್ರಲ್ಲಿ ನಿಮ್ಗೆ ಭಯ ಏನೋ ಆಗ್ಬಿಡುತ್ತೇನೋ ಅನ್ನೋ ಭಯ ಬೇಕಿಲ್ಲ, ಹಾಗೆ ಆಗತ್ತೆ ಅನ್ನೋ ಒಂದು ನಂಬಿಕೆಯಿಂದಾನೇ ನೀವು ಕೆಲಸ ಮಾಡ್ಬೋದು. ಮತ್ತಿದಕ್ಕೆ ಏನ್ ಮಾಡ್ಬೇಕು? ಇಲ್ಲಿ ನಮ್ಮ ಗುರುಗಳು ಹೇಳ್ಕೊಟ್ಟದ ಏಬ್ರಹಾಂ ಹಿಕ್ಸ್ ಅವರ ವಿಡಿಯೋಗಳನ್ನ ನಾನು ನೋಡ್ತಾ ಇದ್ದೀನಿ. ಮತ್ತೆ ನಾನು ಅವ್ರ ಬಹಳ ವಿಡಿಯೋಗಳನ್ನ ನೋಡಿದೀನಿ, ಮತ್ತೆ ನೋಡ್ತಾ ಇದ್ದೀನಿ. ಅದ್ರಲ್ಲಿ ಒಂದು ಅದ್ಭುತವಾದ ವಿಷಯ ಹೇಳ್ತಾರೆ. ಏನಪ್ಪಾ ಅಂದ್ರೆ, ಹಳೆ ಸುದ್ದಿ ಸಿಹಿ ಸುದ್ದಿ, ಹಳೆ ಸುದ್ದಿ ಸಿಹಿ ಸುದ್ದಿ. ಇದನ್ನ ನೆನ್ಪಿಟ್ಕೊಳ್ಳಿ ಗೆಳೆಯರೆ. ಹಳೆ ಸುದ್ದಿ ಸಿಹಿ ಸುದ್ದಿ. ಈ ಕ್ಷಣದಲ್ಲಿ ನಮ್ಮ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಏನೆಲ್ಲ ಚಾಲೆಂಜಸ್ ನಮ್ಮ ಮುಂದೆ ಇದೆ, ಇದೆಲ್ಲ ಹಳೆ ಸುದ್ದಿ ಗೆಳೆಯರೆ. ನಾವ್ ಅಂದ್ಕೊಳ್ತೀವಿ ಈಗ ನಡೀತಾ ಇದೆ, ಈಗ ನನಗೆ ಕಷ್ಟ ಇದೆ, ಈಗ ನಂಗೆ ಆರೋಗ್ಯದ ಸಮಸ್ಯೆ ಬಂದಿದೆ, ಸೊ ಈಗ ನನಗೆ ಈ ಸಮಸ್ಯೆ ಇದೆ ಅಂತ. ಸೊ ಇದು ಈಗಿನ ಸುದ್ದಿ ಅಂತ ಅಲ್ಲ. ನಾನು ಕಳೆದ 1 ತಿಂಗಳು ಯಾವ ರೀತಿ ಯೋಚಿಸ್ತಾ ಇದ್ದೆ, ಯಾವ ರೀತಿ ನಡ್ಕೊಳ್ತಾ ಇದ್ದೆ, ಯಾವ ರೀತಿ ಕೆಲಸಗಳನ್ನ ಮಾಡಿದೆ, ಅದರ ಕಾರಣ ಈ ವಿಷಯಗಳನ್ನ ಇವತ್ತು ನನ್ನ ಜೀವನದಲ್ಲಿ ಆಕರ್ಷಿಸಿದ್ದೀನಿ. ಹಾಗಾಗಿ ಇದು ಹಳೆ ಸುದ್ದಿ. ಸಿಹಿ ಸುದ್ದಿ ಏನಪ್ಪಾ ಇಲ್ಲಿ ಅಂದ್ರೆ, ಈ ಕ್ಷಣ ಈ ಕಷ್ಟಗಳಿಗೆ ನಾನು ಯಾವ ರೀತಿ ಸ್ಪಂದಿಸ್ತೀನಿ, ಈ ಸಮಸ್ಯೆಗಳನ್ನೆಲ್ಲ ನಾನು ಯಾವ ರೀತಿ ನೋಡ್ತೀನಿ, ಯಾವ ರೀತಿ ಭಾವನೆಗಳನ್ನ ಇಲ್ಲಿ ನಾನು ಸೃಷ್ಟಿ ಮಾಡ್ತೀನಿ, ಯಾವ ರೀತಿ ನಡ್ಕೊಳ್ತೀನಿ, ಈ ಭಾವನೆಗಳು, ಈ ನಂಬಿಕೆಗಳು, ಈ ಕೆಲಸಗಳನ್ನ ಆಧರಿಸಿ ನನ್ನ ಭವಿಷ್ಯ ಕಾಲ ಸೃಷ್ಟಿ ಆಗತ್ತೆ. ನಾನ್ ಸೃಷ್ಟಿ ಮಾಡ್ತಾ ಇದ್ದೀನಿ. ಸೊ ರಿಮೋಟ್ ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲಿದೆ. ಇವತ್ತು ನಮ್ಗೆ ಯಾರೇ ತೊಂದರೆ ಕೊಡ್ತಾ ಇದ್ರು, ಏನೇ ಆರೋಗ್ಯದ ಸಮಸ್ಯೆಗಳಿದ್ರು, ಬಾಂಧವ್ಯದ ಸಮಸ್ಯೆಗಳಿದ್ರು, ಅದು
ನಾವು ಹಿಂದೆ ನಡ್ಕೊಂಡ ಭಾವನೆಗಳಾಗ್ಲಿ, ನಂಬಿಕೆಗಳಾಗ್ಲಿ, ಕೆಲಸಗಳಾಗ್ಲಿ ಅದರಿಂದ ಉಂಟಾಗಿರುವಂತಹ ವಿಷಯ. ಹಾಗಾಗಿ ಇದನ್ನ ನಾವು ಮತ್ತೆ ಏನು ಬದಲಾಯಿಸೋದಕ್ಕೆ, ಇದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡೋದಕ್ಕಿಂತ, ಯಾಕಂದ್ರೆ ನಾವು ಆಕರ್ಷಣೆ ನಿಯಮ ನಿಮ್ಗೆ ಗೊತ್ತಿದೆ ಅಲ್ವಾ, ನಕಾರಾತ್ಮಕ ಭಾವನೆಗಳನ್ನ ಹೆಚ್ಚು ತುಂಬಿಸ್ಕೊಂಡಷ್ಟು ಮನಸ್ಸಲ್ಲಿ ಎಷ್ಟು ಹೆಚ್ಚು ನಕಾರಾತ್ಮಕ ನಂಬಿಕೆಗಳನ್ನ ತುಂಬಿಕೊಂಡಷ್ಟು ಅದು ಮತ್ತಷ್ಟು ಅದೇ ರೀತಿಯ ವಿಷಯಗಳನ್ನ ಆಕರ್ಷಿಸುತ್ತೆ. ಗೆಳೆಯರೆ, ನಾವು ಸಮಸ್ಯೆಗಳನ್ನ ಬಗೆಹರಿಸೋದ್ರ ಮೇಲೆ ತುಂಬಾ ಗಮನ ಹರಿಸಿದ್ರೆ ಇನ್ನಷ್ಟು ಸಮಸ್ಯೆಗಳು ಹೆಚ್ಚುತ್ತಾನೆ ಇರುತ್ತೆ. ಅದಕ್ಕೆ ನೀವು ನೋಡಿರ್ಬೋದು, ನೀವು ಒಂದು ಸಾಲದಿಂದ ಹೊರಗೆ ಬಂದ್ರೆ ಇನ್ನೊಂದು ಸಾಲ ಆಗುತ್ತೆ. ಒಂದು ಹಾಸ್ಪಿಟಲ್ ಇಂದ ಈಗ ತಾನೇ ಹೊರಗೆ ಬಂದಿದ್ದೀರಾ, ಇನ್ಯಾರೋ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಮತ್ತೆ ಹಾಸ್ಪಿಟಲ್ ಅಲ್ಲಿ ಹೋಗಿ ಕೂತ್ಕೋಬೇಕಾಗುತ್ತೆ. ಅದೇ ಸಮಸ್ಯೆಗಳು ಮತ್ತೆ ಮತ್ತೆ ಏನಕ್ಕೆ ಬರುತ್ತೆ ಅಂದ್ರೆ, ನಾವು ಸಮಸ್ಯೆನ ಬಗೆಹರಿಸೋದ್ರ ಬಗ್ಗೆನೇ 24 ಗಂಟೆ ಯೋಚಿಸ್ತಾ ಇದೀವಿ. ಹೇಗೆ ಸಮಸ್ಯೆಯಿಂದ ಹೊರಗೆ ಬರೋಣ, ಹೇಗೆ ಇದನ್ನ ಈ ಕಷ್ಟವನ್ನ ತೀರಿಸ್ಕೊಳ್ಳೋಣ, ಹೇಗೆ ಈ ಗೆಳೆಯರೆ. ಹಾಗಾದ್ರೆ ನಾವು ಸಮಸ್ಯೆಗಳಿಂದ ಹೊರಗೆ ಬರೋದು ಪ್ರಯತ್ನ ಪಡುವಾಗ ಸಮಸ್ಯೆನಲ್ಲೇ ಇರ್ಬೇಕಾ? ಇಲ್ಲೇ ನಾವು ಆಕರ್ಷಣೆಯ ನಿಯಮದ ನಿಜವಾದ ಶಕ್ತಿಯನ್ನ ಅರ್ಥ ಮಾಡ್ಕೋಬೇಕು. ಯಾವಾಗ ನಾವು ಸಮಸ್ಯೆಯ ಬಗ್ಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಮಗೆ ಏನ್ ಬೇಕು ಅನ್ನೋದ್ರ ಮೇಲೆ ಗಮನ ಹರಿಸಿ ಸಕಾರಾತ್ಮಕತೆಯನ್ನ ಸ್ವಲ್ಪ ಹೆಚ್ಚಿಸ್ಕೊಳ್ತೀವಿ, ನಮಗೆ ಈ ಕ್ಷಣದಲ್ಲಿ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ನಮ್ಮ ಭವಿಷ್ಯವನ್ನ ಅದ್ಭುತವಾಗಿ ರೂಪಿಸ್ಕೊಳ್ಳೋ ಶಕ್ತಿ ಇದೆ. ವಿಹಾನ್ ಆಗೋದೇ ಇಲ್ಲ ವಿಹಾನ್, ನನ್ಗೆ ಹೆಂಗ್ ಸಾಧ್ಯ ವಿಹಾನ್, ನನ್ನ ಮುಂದೆ ಒಂದು ಹಣದ ಸಾಲದ ಸಮಸ್ಯೆ ಬಂದು ನಿಂತಿದೆ, ನಾನು ಹೆಂಗೆ ಅದನ್ನ ಮರೆತು ಕೆಲಸ ಮಾಡೋದಕ್ಕಾಗತ್ತೆ ಅಂದ್ರೆ, ಸರಿ, ಮರೆಯೋದಕ್ಕಾಗಲ್ಲ ಅಲ್ವಾ? ಇಲ್ಲಿ ನಮ್ಮ ಗುರುಗಳು 2 ವಿಷಯ ಹೇಳ್ಕೊಡ್ತಾರೆ. ನಾವು ಒಂದು ವಿಷಯದ ಬಗ್ಗೆ ನಿರ್ದಿಷ್ಟವಾಗಿ ಮಾತಾಡಿದ್ರೆ ಅಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಅಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ. ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ನಿರ್ದಿಷ್ಟವಾಗಿ ಮಾತಾಡೋದು ಬಿಟ್ಬಿಟ್ಟು ಜನರಲ್ ಆಗಿ ಮಾತಾಡೋದು ಅಂದ್ರೆ ಏನು? ನನಗೆ 25,000 ಸಾಲ ಇದೆ, ಈ ಸಾಲ ಹೆಂಗ್ ತಿರುತ್ತೋ ಗೊತ್ತಿಲ್ಲ, ಏನ್ ಮಾಡ್ತೀನೋ ಗೊತ್ತಿಲ್ಲ, ಈ ತರ ಯೋಚಿಸಿದಾಗ ಖಂಡಿತ ಭಯ ಜಾಸ್ತಿ ಆಗುತ್ತೆ, ಆತಂಕ ಜಾಸ್ತಿ ಆಗುತ್ತೆ, ಒದ್ದಾಟ ಜಾಸ್ತಿ ಆಗುತ್ತೆ. ಅದು ನಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸ್ತಾ ಹೋಗುತ್ತೆ. ಅದೇ ಆ ಸಮಯದಲ್ಲಿ ನಿರ್ದಿಷ್ಟವಾಗಿ ಮಾತಾಡದೆ, ಹಣದ ಸಮಸ್ಯೆ ಇದೆ, ಆದ್ರೆ ಪ್ರಕೃತಿ ಹಣನ ನನಗೆ ತಂದು ಕೊಡುತ್ತೆ. ಹಣ ಪ್ರಕೃತಿಯಲ್ಲಿ ಒಂದು ಶಕ್ತಿ. ಹಣ ನಾನು ಆಕರ್ಷಿಸೋ ಶಕ್ತಿ ನನಗೆ ಕೊಟ್ಟಿದೆ ಪ್ರಕೃತಿ. ನಂಗೆ ಆಕರ್ಷಣೆಯ ನಿಯಮದ ತತ್ವ ಇವತ್ತು ಅರ್ಥ ಆಗಿದೆ. ಆಕರ್ಷಣೆಯ ನಿಯಮದ ತತ್ವ ಅರ್ಥ ಮಾಡ್ಕೊಂಡ್ರೇನೆ ನನಗೆ ಗೊತ್ತು, ನಾನು ಹಣದ ಕೊರತೆ ಮನೋಭಾವವನ್ನ ಬಿಟ್ಟು ಸಮೃದ್ಧಿಯ ಮೇಲೆ ಗಮನ ಹರಿಸಿದ್ರೆ ಹಣವನ್ನ ಆಕರ್ಷಿಸೋ ಶಕ್ತಿ ನನಗಿದೆ. ನನ್ನ ಸುತ್ತಮುತ್ತ ಎಷ್ಟೊಂದ್ ಜನ ಇಲ್ಲಿವರೆಗೂ ಹಣವನ್ನ ಆಕರ್ಷಿಸೋದನ್ನ ನಾನು ನೋಡಿದೀನಿ. ಹಣ ನಮ್ಮ ಶಕ್ತಿಗೆ ಸ್ಪಂದಿಸ್ತಾ ಇದೆ. ಎಷ್ಟೊಂದ್ ಜನ ಏನೂ ಇಲ್ಲದೆ ಇರೋರು, ಈ ತರ ಸಾಲದಲ್ಲಿದ್ದವರು ಇವತ್ತು ಸಾಲದಿಂದ ಹೊರಗೆ ಬಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಗೆಳೆಯರೆ, ಈ ರೀತಿ ಸಾಮೂಹಿಕವಾಗಿ ಮಾತಾಡಿದ್ರೆ, ಉದಾಹರಣೆಗಳನ್ನ ಇಟ್ಕೊಂಡು, ನಮ್ಮ ಆಕರ್ಷಣೀಯ ನಿಯಮದ ಅರಿವನ್ನ ಇಟ್ಕೊಂಡು ನಾವು ಮಾತಾಡಿದಾಗ ಅಲ್ಲಿ ಇರುವ ನಕಾರಾತ್ಮಕ ಶಕ್ತಿಯನ್ನ ಸ್ವಲ್ಪ ಇಳಿಸಿ ಸಕಾರಾತ್ಮಕ ಶಕ್ತಿಯನ್ನ ನಾವು ಏರಿಸ್ತೀವಿ. ಅದು ಮಾಡಿದಾಗ ನಿಧಾನಕ್ಕೆ ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಯಾವ ಮಟ್ಟಕ್ಕೆ ಜಾಸ್ತಿ ಆಗುತ್ತೆ ಅಂದ್ರೆ, ನೀವ್ ಏನ್ ಸಮಸ್ಯೆಗೆ ಪರಿಹಾರ ಇರುತ್ತೋ ಅದನ್ನ ಆಕರ್ಷಿಸೋ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಅವಾಗ ಗೆಳೆಯರೆ, ನೀವು ಹೋಗಿ ಸಾಲ ತೀರಿಸ್ಬೇಕಾಗಿಲ್ಲ, ಸಾಲ ಇಸ್ಕೊಂಡವ್ರು ಕೊಡ್ತಿಲ್ವಲ್ಲ ಅಂತ ಅವ್ರ ಬಾಗ್ಲಲ್ಲಿ ಹೋಗಿ ನಿಲ್ಬೇಕಾಗಿಲ್ಲ, ಅವರೇ ನಿಮ್ಮನ್ನ ಹುಡುಕೊಂಡು ಬರ್ತಾರೆ, ಅವಕಾಶಗಳೇ ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಆಕರ್ಷಣೆಯ ನಿಯಮವನ್ನ ನಾವು ಸರಿ ಬಳಸ್ಕೊಳ್ಳೋದು ಕಲ್ತ್ಕೊಂಡ್ರೆ ನಾವು ವಿಷಯಗಳನ್ನ ಆಕರ್ಷಿಸ್ಬೋದು, ಅವಕಾಶಗಳನ್ನ ಆಕರ್ಷಿಸ್ಬೋದು. ನಾವು ಒದ್ದಾಡ್ಬೇಕಾಗಿಲ್ಲ ಗೆಳೆಯರೆ. ಎಷ್ಟೊಂದ್ ಜನ ನಂಗೆ ಹೇಳ್ತಾರೆ, ಸರ್ ಹಣನೇ ಇಲ್ಲ ಸರ್, ಹೆಂಗಿ ಸರ್ ಅಂತ. ನಾನ್ ಮತ್ತೆ ಹೇಳ್ತೀನಿ, ಹಣ ಇಲ್ಲ ಅಂತ ಹೇಳೋದಕ್ಕೆ ಹೋಗ್ಬೇಡಿ. ಹಣ ಅದೇ ನಿರ್ದಿಷ್ಟವಾಗಿ ನೋಡೋದಾದ್ರೆ ಅವ್ರು ಹೇಳೋದು ತಪ್ಪಿಲ್ಲ, ಅವ್ರ ಜೀವನದಲ್ಲಿ ಅದು ನಿಜಾನೇ, ಅದು ಸುಳ್ಳಲ್ಲ. ಆದ್ರೆ ನಮ್ಮ ಆಯ್ಕೆ ಏನಪ್ಪಾ ಅಂದ್ರೆ, ಅದ್ರ ಮೇಲೆ ನಾನು ಗಮನ ಹರಿಸಿದಷ್ಟು ಅದು ಇನ್ನೂ ಹೆಚ್ಚುತ್ತೆ. ಅದ್ ನನಗ್ ಬೇಕಾ, ಅಥವಾ ನಾನು ನನ್ನ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಈ ಸುಲಭವಾದ ದಾರಿಯನ್ನ ಆಯ್ಕೆ ಮಾಡ್ಕೊಳ್ತೀನ ಅನ್ನೋದು ನನ್ನ ಆಯ್ಕೆ. ಸೊ ನೆನ್ಪಿಟ್ಕೊಳ್ಳಿ, ಹಳೆ ಸುದ್ದಿಯ ಮೇಲೆ ಜಾಸ್ತಿ ಗಮನ ಹರಿಸ್ಬೇಡಿ, ಸಿಹಿ ಸುದ್ದಿ ಒಂದಿದೆ ಅದರ ಮೇಲೆ ಗಮನವನ್ನ ಹರಿಸಿ ಅಂತ ಹೇಳ್ತಾ, ಗೆಳೆಯರೆ, ಈ ಆಕರ್ಷಣೆಯ ನಿಯಮದ ಬಗ್ಗೆ ನಾನು ಹೆಚ್ಚು ಕಲ್ತಷ್ಟು ನನ್ನ ಜೀವನದಲ್ಲಿ ಇದರ ಒಂದು ಮಹತ್ವ ಅರ್ಥ ಆದಷ್ಟು ನನ್ನ ಜೀವನ ಮ್ಯಾಜಿಕಲ್ ಆಗಿ ನಡೀತಾ ಇದೆ. ಪವಾಡಗಳ ಮೇಲೆ ಪವಾಡಗಳು ನಡೀತಾ ಇದೆ. ಪ್ರಕೃತಿ ನನಗೆ ಮತ್ತೆ ಸಾಬೀತು ಮಾಡ್ತಾ ಇದೆ ದಟ್ ನನ್ನ ಜೊತೆ ಪ್ರತಿ ನಿಮಿಷ ಅದಿದ್ದು ಸಹಕಾರ ನೀಡ್ತಿದೆ ಅಂತ. ಇದೇ ರೀತಿ ಹೊಸ ವರ್ಷಕ್ಕೆ ಒಂದು ಕೊಡುಗೆ. ಮೊನ್ನೆ 31ನೇ ತಾರೀಕು ವೈಕುಂಠ ಏಕಾದಶಿ, 31ನೇ ತಾರೀಕು ವೈಕುಂಠ ಏಕಾದಶಿ ಇತ್ತು. ನಾನು 1.5 ತಿಂಗಳಿಂದ
ಬಹಳಷ್ಟು ಜನ ನನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ಈ ಆಕರ್ಷಣೆಯ ನಿಯಮವನ್ನ ಕಲಿಬೇಕು, ಏನಾದ್ರೂ ದಾರಿ ಇದೆಯಾ ಅಂತ ಕೇಳೋರು. ಅದಕ್ಕೆ ಒಂದು ಬೆಂಗಳೂರಿನಲ್ಲಿ ಒಂದು 2 ದಿನಗಳ ಕಾರ್ಯಾಗಾರ ಮಾಡೋಣ ಅಂತ ಒಂದು ಆಲೋಚನೆ ಬಂದಿತ್ತು. ಆದ್ರೆ ಈ ಸರ್ತಿ ನಾನ್ ಮಾಡ್ಬಿಡ್ತೀನಿ, ನಾನು ಅದಕ್ಕೆ ಐಡಿಯಾ ಮಾಡ್ತೀನಿ ಅಂತೆಲ್ಲ ನಾನು ಯೋಚಿಸ್ತಿಲ್ಲ. ಪ್ರಕೃತಿ ಇದಕ್ಕೆ ದಾರಿ ತೋರಿಸ್ಲಿ ಅಂತ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ದೆ ಬಿಟ್ಬಿಡೆ. ಆದ್ರೆ ವೈಕುಂಠ ಏಕಾದಶಿ ದಿನ ಏನೋ ಒಂದು ವಿಷಯ ನಡೀತು. ಆ ವಿಷಯದ ಬಗ್ಗೆ ನಾನು ಯೋಚಿಸ್ತಾ 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 ಯಾವ ಮಟ್ಟಕ್ಕೆ ಬಂತು ಅಂದ್ರೆ, ಓ, ಈ ಇವೆಂಟ್ಗೆ ಒಂದು ಒಳ್ಳೆ ಡೇಟ್ ಇದೆ ಅಂತ ನನ್ನ ತಲೆನಲ್ಲಿ ಬಂತು. ಏನಪ್ಪಾ ಅಂದ್ರೆ, ವ್ಯಾಲೆಂಟೈನ್ಸ್ ಡೇ ಫೆಬ್ರವರಿ 14ನೇ ತಾರೀಕು, 14-15 ಈ ಇವೆಂಟ್ ಮಾಡ್ಬೋದು. 14ನೇ ತಾರೀಕು ಮೇನ್ಲಿ. ಆದ್ರೆ ಇದು ವಾರಾಂತ್ಯ ಆದ್ರೆ, ಶನಿವಾರ ಭಾನುವಾರ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಮನಸ್ಸಲ್ಲಿ ಒಂದು ಆಲೋಚನೆ ಬಂತು. ನಾನು ಚೆನ್ನಾಗಿರುತ್ತೆ, ಪ್ರಕೃತಿ ಏನ್ ಮಾಡುತ್ತೋ ನೋಡೋಣ ಅಂದ್ಬಿಟ್ಟು ಕ್ಯಾಲೆಂಡರ್ ತೆಗೆದು ನೋಡ್ತೀನಿ. ಈ ಬಾರಿ 2026ರಲ್ಲಿ ಫೆಬ್ರವರಿ 14-15 ಶನಿವಾರ ಭಾನುವಾರ ಬರ್ತಾ ಇದೆ ಗೆಳೆಯರೆ. ನನಗೆ ವಾವ್ ಅನ್ನಿಸ್ಬಿಡ್ತು. ಅಂದ್ರೆ ನನ್ನ ಮನಸ್ಸಲ್ಲಿ ಒಂದು ಸಂಕಲ್ಪ ಆಯ್ತು, ಶನಿವಾರ ಭಾನುವಾರ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ತಕ್ಕಂತೆ ಈ ಬಾರಿ ಶನಿವಾರ ಭಾನುವಾರ ಬರ್ತಾ ಇದೆ, ಫೆಬ್ರವರಿ 14-15. ಹಾಗಾಗಿ ಆ 2 ದಿನಗಳು ನಾನು ಆಕರ್ಷಣೆಯ ನಿಯಮದ ಬಗ್ಗೆ ಒಂದು ವಿಶೇಷವಾದ ಕಾರ್ಯಾಗಾರ, 2 ದಿನಗಳ ಕಾರ್ಯಾಗಾರ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಹಾಲ್ ನಲ್ಲಿ ನಿಮ್ಮೆಲ್ಲರ ಜೊತೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಗೆಳೆಯರೆ. ಇದನ್ನ ಉಚಿತವಾಗಿ ಮಾಡಲ್ಲ ನಾನು, ಇದಕ್ಕೆ ಒಂದು ಫೀಸ್ ಅಂತ ಇರುತ್ತೆ. ಆದ್ರೆ ಇದು ಎಷ್ಟು ದೊಡ್ಡದಾಗಿ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದಕ್ಕೆ ನನ್ನ ಕಡೆಯಿಂದ ನಾನು ಏನೂ ಮಾಡಲ್ಲ. ಪ್ರಕೃತಿಗೆ ಸಂಪೂರ್ಣವಾಗಿ ಶರಣಾಗ್ಬಿಟ್ಟು ಪ್ರಕೃತಿಯನ್ನ ಇದನ್ನ ಮಾಡೋದಕ್ಕೆ ಬಿಡ್ತೀನಿ. ನೀವ್ ಏನ್ ಮಾಡ್ಬೋದು, ಇದನ್ನ ನೀವು ಆಕರ್ಷಿಸೋದಕ್ಕೆ ನೀವ್ ಏನ್ ಮಾಡ್ಬೋದು ಅಂದ್ರೆ, ಇದಕ್ಕೆ ಒಂದು 5,000, 10,000, 15,000 ಈ ತರ 3 ಬೇರೆ ಬೇರೆ ವರ್ಗಗಳನ್ನ ನಾನು ಸೃಷ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಇನ್ನೂ ಯಾವ್ದು ಡಿಸೈಡ್ ಆಗಿಲ್ಲ. ಆದ್ರೆ ಇದಕ್ಕೊಂದು ಗೂಗಲ್ ಫಾರ್ಮ್ ಕ್ರಿಯೇಟ್ ಮಾಡಿದೀನಿ. ಯಾಕಂದ್ರೆ ಈಗ ಒಂದು ದೊಡ್ಡ ಹಾಲ್ ಅಲ್ಲಿ ನಾವು ಮಾಡ್ತೀವಿ ಅಂದ್ರೆ ಮುಂದ್ಗಡೆ ಕೂತ್ಕೋಬಹುದು ಸ್ವಲ್ಪ ಜನ. ಈಗ ಥಿಯೇಟರ್ಗೆ ಹೋದಾಗ ಬಾಲ್ಕನಿ ಇರುತ್ತೆ, ಫಸ್ಟ್ ಕ್ಲಾಸ್ ಇರುತ್ತೆ, ಸೆಕೆಂಡ್ ಕ್ಲಾಸ್ ಇರುತ್ತೆ. ಆತರ ಇಲ್ಲಿ ಕೂಡ ಮುಂದ್ಗಡೆ ಕೂತ್ಕೊಳ್ಳೋರು, ಮಧ್ಯದಲ್ಲಿ ಕೂತ್ಕೊಳ್ಳೋರು, ಹಿಂದ್ಗಡೆ ಕೂತ್ಕೊಳ್ಳೋರು. ಮತ್ತೆ ನನ್ನ ಜೊತೆ 3 ತಿಂಗಳು ಈ ಪಯಣವನ್ನ ಜೊತೆಗೆ ಕಂಟಿನ್ಯೂ ಮಾಡೋದು, 1 ತಿಂಗಳು ಕಂಟಿನ್ಯೂ ಮಾಡೋದು, ಈ ರೀತಿ ಬೇರೆ ಬೇರೆ ಬೋನಸ್ಗಳು ಇದೆಲ್ಲ ಸೆಟ್ ಮಾಡಿ 3 ಬೇರೆ ಬೇರೆ ವೆರೈಟಿನ ಮಾಡಿದೀನಿ. VIP, ಗೋಲ್ಡ್, ಸಿಲ್ವರ್ ಅಂತ. ಸೊ ಗೂಗಲ್ ಫಾರ್ಮ್ ಒಂದನ್ನ ಜಸ್ಟ್ ನಿಮ್ಮ ಆಸಕ್ತಿಯನ್ನ ವ್ಯಕ್ತಪಡಿಸೋದಕ್ಕೆ ಒಂದು ಗೂಗಲ್ ಫಾರ್ಮ್ ಕ್ರಿಯೇಟ್ ಮಾಡಿದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಅನ್ನ ಹಾಕ್ತೀನಿ. ಸೊ ನೀವು ಆ ಫಾರ್ಮ್ ಅನ್ನ ಓಪನ್ ಮಾಡಿದ್ರೆ ಈ ತರ ಬರುತ್ತೆ. ಸೊ ಇದರಲ್ಲಿ ಇದು ಬರೀ ನಿಮ್ಮ ಆಸಕ್ತಿಯನ್ನ ವ್ಯಕ್ತಪಡಿಸೋದಕ್ಕೆ ಒಂದು ಫಾರ್ಮು. ಈಗಲೇ ನೀವು ಯಾವುದು ಹಣ ಪೇ ಮಾಡಲ್ಲ. ಆದ್ರೆ ಎಷ್ಟು ಜನ ಆಸಕ್ತಿ ತೋರಿಸ್ತೀರಾ ಅನ್ನೋದ್ರ ಮೇಲೆ, ಇದನ್ನ ಒಂದು ಸಣ್ಣ ಹೋಟೆಲ್ ಅಲ್ಲಿ ಮಾಡ್ಬೇಕಾ, ದೊಡ್ಡ ಹೋಟೆಲ್ ಅಲ್ಲಿ ಮಾಡ್ಬೇಕಾ, ಎಷ್ಟು ಜನ ಬರ್ತಾರೆ ಅನ್ನೋದ್ರ ಮೇಲೆ ನಾನು ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸ್ತೀನಿ ಗೆಳೆಯರೆ. ನನ್ನ ಉದ್ದೇಶ ಎಷ್ಟು ಜನಕ್ಕಾಗತ್ತೋ ಅಷ್ಟು ಜನಕ್ಕೆ ಈ ಆಕರ್ಷಣೆಯ ನಿಯಮವನ್ನ ಒಳ್ಳೆ ರೀತಿನಲ್ಲಿ ತಲುಪಿಸ್ಬೇಕು ಅನ್ನೋದು. ಆದ್ರೆ ಎಷ್ಟು ಜನ ಬರ್ತಾರೆ ಅನ್ನೋದು ನಾನು ಪ್ರಕೃತಿಗೆ ಬಿಟ್ಬಿಡ್ತೀನಿ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಲ್ಲ. ಸೊ ದೊಡ್ಡದಾಗಿ ಮಾಡ್ಬೇಕು ಅನ್ನೋ ಆಸೆ ಏನೋ ಇದೆ. ಸೊ ನಿಮ್ಮ ಒಂದು ಭಾಗವಹಿಕೆನೂ ಇದ್ರಲ್ಲಿ ಬೇಕು. ಸೊ ಹಾಗಾಗಿ ಯಾರಿಗೆಲ್ಲ ಆಸಕ್ತಿ ಇದೆ ಈ ಕೂಡಲೇ ಈ ಫಾರ್ಮ್ ಅನ್ನ ಫಿಲ್ ಮಾಡಿ, ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆ, ಇಮೇಲ್ ID, ಯಾವ ಊರಿಂದ ಬರ್ತಾ ಇದ್ದೀರಾ, ನನ್ನ ಜೊತೆ ಇದಕ್ ಮುಂಚೆ ಅಟೆಂಡ್ ಮಾಡಿದೀರಾ ಇಲ್ವಾ, ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಿಮ್ಗೆ ಏನು ಮುಖ್ಯವಾದ ಕಾರಣ, ಮತ್ತೆ ಇದು ಬೆಳಗ್ಗೆ 9ರಿಂದ 6 ಗಂಟೆ 14-15 ಫೆಬ್ರವರಿ 2 ದಿನದ ಕಾರ್ಯಾಗಾರ. ಸೊ ಅದಕ್ಕೆ ರೆಡಿ ಇದ್ದೀರಾ? ಮತ್ತೆ ಇದರಲ್ಲಿ ಹಣ ಹೂಡಿಕೆ ಮಾಡ್ಬೇಕಾಗಿರುತ್ತೆ. ಇವತ್ ನಿಮ್ಮ ಹತ್ರ ಹಣ ಇಲ್ಲದೆ ಇರ್ಬೋದು, ಆದ್ರೆ ಅದಕ್ಕೆ ನಾನು ಇಷ್ಟು ಬೇಗ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಹಣವನ್ನ ಆಕರ್ಷಿಸಬಹುದು, ಹಣವನ್ನ ರೆಡಿ ಮಾಡ್ಕೋಬಹುದು, ಹಣವನ್ನ ಹೊಂಚ್ಕೋಬಹುದು. ಅದಕ್ಕೆ ನಿಮ್ಗೂ ಸಮಯ ಇರುತ್ತೆ. ಆದ್ರೆ ಎಲ್ಲದಕ್ಕೂ ಮುಖ್ಯವಾಗಿ ಸಂಕಲ್ಪ ಬೇಕು. ಇದು ನನಗೆ ಬೇಕೇ ಬೇಕು ಅನ್ನೋ ಆಸೆ ನಿಮ್ಗಿರ್ಬೇಕು, ಸಂಕಲ್ಪ ಇರಬೇಕು. ನಾನು ಪ್ರಕೃತಿಗೆ 2 ತಿಂಗಳ ಮುಂಚೆನೇ ಈ ಸಂಕಲ್ಪವನ್ನ ಇಟ್ಟಿದ್ದೆ. ಈಗ ನನಗೆ ಅದು ಒಂದು ದಿನಾಂಕವನ್ನ ಸೂಚಿಸಿದೆ. ಆ ದಿನಾಂಕಕ್ಕೆ ನಾನು ಇವತ್ತು ಒಂದು ಇನಿಷಿಯೇಟಿವ್, ನನ್ನ ಕಡೆಯಿಂದ ಒಂದು ಕೆಲಸವನ್ನ ಕೂಡ ಶುರು ಮಾಡ್ತಾ ಇದ್ದೀನಿ. ಹೊಸ ವರ್ಷದಂದು ಈ ಒಂದು ಹೊಸ ವಿಷಯವನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಂಡು ನನ್ನ ಪಾಲನ್ನ ನಾನು ಮಾಡಿದ್ದೀನಿ. ಇನ್ನು ನೀವು ಎಷ್ಟು ಜನ ಸ್ಪಂದಿಸ್ತೀರಾ ಅನ್ನೋದ್ರ ಮೇಲೆ ನಾನು ಒಂದು ಮುಂದಿನ 15 ದಿನ ಸಂಕ್ರಾಂತಿ ಒಳಗೆ ಎಷ್ಟು ಜನ ಸ್ಪಂದಿಸ್ತೀರಾ ಅನ್ನೋದ್ರ ಮೇಲೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅನ್ನೋದು ನಿರ್ಧಾರ ಮಾಡ್ತೀನಿ. ಸೊ ಎಲ್ಲವನ್ನು ಫಿಲ್ ಮಾಡಿ, ಈ ಗೂಗಲ್ ಫಾರ್ಮ್ ನ ಎಷ್ಟು ಜನಕ್ಕೆ ಆಸಕ್ತಿ ಇದೆ ಫಿಲ್ ಮಾಡಿ. ಮತ್ತೆ ನನ್ನ ಜೊತೆ ಯಾರೆಲ್ಲ ಇಲ್ಲಿವರೆಗೂ ಸೆಷನ್ಗಳನ್ನ ಅಟೆಂಡ್ ಮಾಡಿದೀರಾ, ನೀವು ಇನ್ನೂ ಯಾರಾದ್ರೂ ಇದರಲ್ಲಿ ಆಸಕ್ತಿ ಇರ್ಬೋದು ಅಥವಾ ಇದರಿಂದ ಉಪಯೋಗ ಆಗ್ಬೋದು ಅಂತ ನಿಮ್ಮ ಸರ್ಕಲ್ಗಳಲ್ಲಿ ಅನ್ಸಿದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಹಂಚ್ಕೊಳ್ಳಿ. ಅವರು ಕೂಡ ಈ ಗೂಗಲ್ ಫಾರ್ಮ್ ನ ಫಿಲ್ ಮಾಡ್ಲಿ. ಗೆಳೆಯರೆ, ನಾನು ಯಾವಾಗ್ಲೂ ಹೇಳ್ತೀನಿ, ನಾವೆಲ್ಲ ಸಾಮೂಹಿಕವಾಗಿ ಕೂತ್ಕೊಂಡು ಹೀಲಿಂಗ್ ಮಾಡಿದಾಗ, ಒಬ್ಬರಿಗೊಬ್ರು ಆ ಹೀಲಿಂಗ್ ನ ಮಾಡಿದಾಗ ಅದರ ಶಕ್ತಿ ಬಹುಪಾಲು ಆಗತ್ತೆ ಅಂತ.
ಜಸ್ಟ್ ಹಾಗೆ ಕಲ್ಪಿಸ್ಕೊಳ್ಳಿ, ನಾವೊಂದು 500 ಜನ ಒಟ್ಟಿಗೆ ಬಂದು ಎಲ್ಲರೂ ಆಕರ್ಷಣೆಯನ್ನ ಅರ್ಥ ಮಾಡ್ಕೊಂಡು ಹೀಲಿಂಗ್ ಅನ್ನ ಮಾಡಿ, ಆರೋಗ್ಯಕ್ಕೆ, ವೃತ್ತಿ ಜೀವನಕ್ಕೆ, ಬಾಂಧವ್ಯಕ್ಕೆ, ಹಣಕಾಸಿಗೆ ನಾವೆಲ್ಲ ಒಟ್ಟು ಕೂತ್ಕೊಂಡು ಹೀಲಿಂಗ್ ಮಾಡಿದ್ರೆ ಅದು ಯಾವ ಮಟ್ಟದಲ್ಲಿ ಎಷ್ಟು ಅದ್ಭುತವಾಗಿ, ಎಷ್ಟು ಶಕ್ತಿಶಾಲಿಯಾಗಿ ಇರುತ್ತೆ ಎಲ್ಲರೂ ಊಹಿಸ್ಕೊಳ್ಳಿ. ಸೊ ಇಲ್ಲಿವರೆಗೂ ನನ್ನ ಜೊತೆ ಯಾರೆಲ್ಲ ನನ್ನ ಹೀಲಿಂಗ್ ಬೂಟ್ ಕ್ಯಾಂಪ್ ಅಲ್ಲಿ ಹೀಲಿಂಗ್ ಅನ್ನ ಅನುಭವ ಪಡೆದಿದ್ದೀರಾ, ಯಾರೆಲ್ಲ ನಮ್ಮ ಬೇರೆ ಬೇರೆ ಯೂಟ್ಯೂಬ್ ವಿಡಿಯೋಗಳನ್ನ ನೋಡಿದೀರಾ, ಒಮ್ಮೆ ನಾವೆಲ್ಲ ವೈಯಕ್ತಿಕವಾಗಿ ಒಂದು ಹಾಲ್ ಅಲ್ಲಿ ಕೂತು ಒಬ್ಬರ ಕೈಯಿಂದ ಒಬ್ರು ಹಿಡ್ಕೊಂಡು ಎಲ್ಲರೂ ಒಬ್ಬರಿಗಾಗಿ ಅಲ್ಲ, ಅಲ್ಲಿರುವ ಎಲ್ಲರಿಗಾಗಿ ನಾವೆಲ್ಲ ಪ್ರಾರ್ಥನೆ ಮಾಡಿದಾಗ, ಗೆಳೆಯರೇ, ಕೋಟಿ ಆಗ್ಲಿ, 100 ಕೋಟಿ ಆಗ್ಲಿ, 10,000 ಕೋಟಿ ಆಗ್ಲಿ ಪ್ರಕೃತಿಗೆ ದೊಡ್ಡ ನಂಬರ್ ಅಲ್ಲ, ನಮ್ಮ ತಲೆಯಲ್ಲಿ ದೊಡ್ಡ ನಂಬರ್ ಅಷ್ಟೇ. ಸೊ ನಾವು ಏನ್ ಅಂದ್ಕೊಂಡ್ರು ಅದನ್ನ ಆಕರ್ಷಿಸೋ ಶಕ್ತಿ ನಮಗಿದೆ. ಆದ್ರೆ ಅದಕ್ಕೆ ಬೇಕಿರೋ ತಯಾರಿನ ಮಾಡೋದಕ್ಕೆ ನಾವು ಸಿದ್ಧ ಆಗ್ಬೇಕು. ಅದಕ್ಕೆ ಒಂದು ಅವಕಾಶ ಈ ಒಂದು ಕಾರ್ಯಾಗಾರ. ಇಲ್ಲಿ ಇಷ್ಟು ದಿನ ನಾನು 3 ದಿನಗಳ ಹೀಲಿಂಗ್ ಬೂಟ್ ಕ್ಯಾಂಪ್ ಆಗ್ಲಿ, ನಮ್ಮ ಹೀಲಿಂಗ್ ಕ್ಲಬ್ ಅಲ್ಲಾಗ್ಲಿ, ಆನ್ಲೈನ್ ಅಲ್ಲಿ ನಿಮ್ಮೆಲ್ಲರಿಗೂ ಬಹಳಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀನಿ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಈಗ ಮೊದಲನೇ ಬಾರಿ ಒಂದು ಆಫ್ಲೈನ್ ಕಾರ್ಯಾಗಾರ ಬೆಂಗಳೂರಿನಲ್ಲಿ ಆಯೋಜಿಸಬೇಕು ಅಂತ ಒಂದು ಇಚ್ಛೆ ಬಂದಿದೆ, ಸಂಕಲ್ಪ ತಗೊಂಡಿದ್ದೀನಿ. ಸೊ ಇನ್ನು ನೀವು ಹೇಗೆ ಇದಕ್ಕೆ ಸ್ಪಂದಿಸ್ತೀರಾ ಅನ್ನೋದ್ರ ಮೇಲೆ ಎಷ್ಟು ವೇಗವಾಗಿ, ಎಷ್ಟು ಚೆನ್ನಾಗಿ ಈ ಕಾರ್ಯಕ್ರಮವನ್ನ ಮಾಡ್ಬೋದು ಅನ್ನೋದು ನಿರ್ಧಾರ ಆಗುತ್ತೆ. ಸೊ ನೀವು ಮಾಡ್ಬೇಕಾಗಿರೋದಲ್ಲ, ಈಗ್ಲೇ ಏನು ದುಡ್ಡು ಕೊಡ್ಬೇಕಾಗಿಲ್ಲ, ನಿಮ್ಗೆ ಇನ್ನೂ ಟೈಮ್ ಇರುತ್ತೆ, 1 ತಿಂಗಳ ಟೈಮ್ ಇರುತ್ತೆ. ಆದ್ರೆ ಈ ಒಂದು ಆಸಕ್ತಿಯನ್ನ ವ್ಯಕ್ತಪಡಿಸೋದ್ರಿಂದ ನೀವು ಒಂದು ಸಂಕಲ್ಪ ತಗೊಳ್ತಿದ್ದೀರಾ, ನನ್ಗಿದು ಬೇಕು ಅಂತ. ಸೊ ದಯವಿಟ್ಟು ಎಲ್ಲರೂ ಈ ಫಾರ್ಮ್ ನ ಫಿಲ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹಂಚಿ. ಮತ್ತೆ ಈ ವಿಡಿಯೋ ಕೆಳಗೆ ಯಾರೆಲ್ಲ ಈ ಫಾರ್ಮ್ ಫಿಲ್ ಮಾಡಿದೀರೋ, ನೀವು ಬೇಕೇ ಬೇಕು, ಬಿ ಲೆಟರ್ ಬಿ ಬರೀತೀವಿ ಅಲ್ವಾ, AB, ಆ ಬಿ ಅಂತ ಟೈಪ್ ಮಾಡಿ. ಬಿ ಅಂತ ಟೈಪ್ ಮಾಡಿದ್ರೆ ಇದು ನಿಮಗೆ ಬೇಕೇ ಬೇಕು ಅಂತ ನನಗೆ ಗೊತ್ತಾಗುತ್ತೆ. ಸೊ ಎಷ್ಟು ಜನ ಬಿ ಅಂತ ಟೈಪ್ ಮಾಡ್ತೀರಾ ಅಲ್ಲೇ ನನಗೊಂದು ಐಡಿಯಾ ಸಿಗುತ್ತೆ. ಆದ್ರೆ ಗೂಗಲ್ ಫಾರ್ಮ್ ನ ಫಿಲ್ ಮಾಡೋದು ಬರೀಬೇಡಿ. ಸೊ ಹೊಸ ವರ್ಷ, ಬಹಳಷ್ಟು ಅದ್ಭುತವಾದ ವಿಷಯಗಳು, ಪವಾಡಗಳು ನನ್ನ ಜೀವನದಲ್ಲಿ ನಡೀತಾ ಇರೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ಆದ್ರೆ ಇವತ್ತಿಗೆ ಇಷ್ಟು ಸಾಕು. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ.